ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋ 7ನೇ ತರಗತಿ ಕನ್ನಡ ಪದ್ಯಭಾಗ 7 ತಿರುಕನ ಕನಸು. ಮೊದಲಿಗೆ ಕವಿ ಪರಿಚಯ. ಕವಿ ಮುಪ್ಪಿನ ಷಡಕ್ಷರಿ. ಜನನ ಕ್ರಿಸ್ತಶಕ 1500. ಸ್ಥಳ ಕೊಳ್ಳೇಗಾಲ. ಕೃತಿ ಸುಬೋಧಸಾರ. ಸಮಕಾಲೀನರು ನಿಜಗುಣ ಶಿವಯೋಗಿಗಳು. ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಉತ್ತರ: ತಿರುಕನು. ಮೊದಲನೆಯ ಪ್ರಶ್ನೆ: ತಿರುಕನು ಎಲ್ಲಿ ಕನಸನ್ನು ಕಂಡನು? ಉತ್ತರ: ತಿರುಕನು ಮುರುಕು ಧರ್ಮ ಶಾಲೆಯಲ್ಲಿ ಕನಸನ್ನು ಕಂಡನು. 2. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಉತ್ತರ: ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. 3ನೆಯ ಪ್ರಶ್ನೆ: ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ಉತ್ತರ: ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು. 4ನೆಯ ಪ್ರಶ್ನೆ: ರಾಜಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ: ರಾಜಲೋಲನಾಗಿ ಮಂತ್ರಿಗೆ ಸುತರುಗಳಿಗೆ ಬಾಲೆಯನ್ನು ನೋಡಿ ಮದುವೆ ಮಾಡಬೇಕಲೇ ಎಂದು ನುಡಿದನು. 5. ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ಉತ್ತರ: ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ. ಇನ್ನು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ: ಪುರದ ರಾಜನು ಮರಣವನ್ನು ಹೊಂದಿದಾಗ ಆತನಿಗೆ ಗಂಡು ಮಕ್ಕಳಿರದ ಕಾರಣ ಮುಂದಿನ ರಾಜನನ್ನು ಆಯ್ಕೆ ಮಾಡುವ ಕಾರಣದಿಂದಾಗಿ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟನು. 2ನೆಯ ಪ್ರಶ್ನೆ: ತಿರುಕ ಪೊಡವಿಯಾನ್ಮನಾದದು ಹೇಗೆ? ಉತ್ತರ: ಪುರದ ರಾಜನ ಮರಣದ ನಂತರ ಮುಂದಿನ ರಾಜನನ್ನು ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟರು. ಆಗ ಆ ಕರಿಯ ಕುಸುಮ ಮಾಲೆಯನ್ನು ತಂದು ತಿರುಕನ ಕೊರಳಿಗೆ ಹಾಕಿತು. ಈ ರೀತಿ ತಿರುಕನು ಪೊಡವಿಯಾನ್ಮನಾದನು. 3ನೆಯ ಪ್ರಶ್ನೆ: ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ: ಪೊಡವಿಯಾನ್ಮನಾದ ತಿರುಕನು ತನ್ನ ಕನಸಿನಲ್ಲಿ ಸಕಲ ರಾಜಭೋಗವನ್ನು ಅನುಭವಿಸುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ನೃಪರ ದಂಡೊಂದು ಬಂದು ತಿರುಕನ ಮೇಲೆ ಆಕ್ರಮಣ ಮಾಡಿತು. ಇದರಿಂದ ಹೆದರಿದ ತಿರುಕನು ಇದ್ದಕ್ಕಿದ್ದಂತೆ ತನ್ನ ಕಣ್ಣು ತೆರೆದನು. ಮುಖ್ಯ ಪ್ರಶ್ನೆ ಈ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ತಿರುಕನು ರಾಜನಾದದ್ದು ಹೇಗೆ? ಉತ್ತರ: ತಿರುಕನು ಊರ ಮುಂದಿನ ಮುರಿದು ಬಿದ್ದ ಧರ್ಮಶಾಲೆಯಲ್ಲಿ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಪುರದ ರಾಜನು ಮರಣ ಹೊಂದಿದ್ದು ಅವನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಇನ್ನೊಬ್ಬ ಹೊಸ ರಾಜನನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ಆಗ ಹೊಸ ರಾಜನ ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಕರಿಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕುತ್ತದೋ ಅವನೇ ರಾಜ ಎಂದು ನಿರ್ಧರಿಸಿ ಕರಿಯನನ್ನು ಕಳುಹಿಸುತ್ತಾರೆ. ಕರಿಯು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಆಗ ಇವನನ್ನು ಪುರದ ರಾಜನನ್ನಾಗಿ ಮಾಡಲಾಗುತ್ತದೆ. ಹೀಗೆ ತಿರುಕನ ಕನಸಿನಲ್ಲಿ ರಾಜನಾದನು.
ಪ್ರಶ್ನೆ 2, ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ. ತಿರುಕನು ಕನಸಿನಲ್ಲಿ ಪುರದ ರಾಜನಾಗುತ್ತಾನೆ. ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಉತ್ತಮವಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ನಂತರ ಇವನಿಗೆ ಹೆಣ್ಣು ಗಂಡು ಮಕ್ಕಳಾಗಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು. ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟ ಆಡುತ್ತಿದ್ದರು. ಹೀಗೆ ತಿರುಕನ ಕನಸಿನಲ್ಲಿ ಉತ್ತಮವಾಗಿ ರಾಜ್ಯವನ್ನು ಆಳುತ್ತಿದ್ದನು. ಈ ಮುಖ್ಯ ಪ್ರಶ್ನೆ ಇದು. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಧನದ ಮದವು ರಾಜ್ಯ ಮದವು ಧನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣು ತೆರೆದನು. ಮುಖ್ಯ ಪ್ರಶ್ನೆ ಉ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ತಿರುಕನೋರ್ವ ನೂರ ಮುಂದೆ. ತಿರುಕನು ಪ್ಲಸ್ ಓವನು ಪ್ಲಸ್ ಊರ ಪ್ಲಸ್ ಮುಂದೆ. ಅದರಂತೆ ಮೊದಲನೆಯ ಪದ ಹೊರಗಿರುತ್ತಲೊಂದು. ಇದನ್ನು ಬಿಡಿಸಿ ಬರೆದಾಗ ಹೊರಗಿ ಪ್ಲಸ್ ಇರುತ್ತಲೂ ಪ್ಲಸ್ ಒಂದು. ಎರಡನೆಯ ಪದ ವರಕುಮಾರರಿಲ್ಲದಿರಲು. ಇದನ್ನು ಪದವನ್ನು ಬಿಡಿಸಿ ಬರೆದಾಗ ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು. ಮೂರನೆಯ ಪದ ಪೊಡವಿಯಾನ್ಮನಾದನೆಂದು. ಪೊಡವಿ ಪ್ಲಸ್ ಆನ್ಮನು ಪ್ಲಸ್ ಆದೆನು ಪ್ಲಸ್ ಎಂದು. ನಾಲ್ಕನೆಯದು ನಿಷ್ಠ ಸುಖದೊಳಿರಲ ವಂಗೆ. ಇದನ್ನು ಬಿಡಿಸಿ ಬರೆದಾಗ ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಇವರಿಗೆ. ಇಲ್ಲಿಗೆ ಈ ತಿರುಕನ ಕನಸು ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯವಾಗಿವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲ ಮಕ್ಕಳಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.